ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಎಕ್ಸ್ರೇ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಎಕ್ಸ್ರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಸುಕ್ಷೇತ್ರ ಎದ್ದಲದೊಡ್ಡಿ ಮಠದ ವತಿಯಿಂದ ರಿಯಾಯಿತಿ ದರದಲ್ಲಿ ಕಾಶಿ ಯಾತ್ರೆ, ವಾರಣಾಸಿ, ಅಯೋಧ್ಯ, ಗಯಾ, ಪ್ರಯಾಗ್ರಾಜ್ ಪುಣ್ಯಸ್ಥಳಗಳ ಭೇಟಿ. ಆಸಕ್ತರು ಸಂಪರ್ಕಿಸಿ. ಸ್ನೇಹಿತರೆ, ನಾವೆಲ್ಲ ಆಗಸ್ಟ್ 15ನೇ ತಾರೀಕಿಗೆ ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ಆಚರಿಸೋದು ನಮಗೆಲ್ಲ ಗೊತ್ತಿದೆ. ಆದರೆ ನಮ್ಮ ಕರ್ನಾಟಕದ್ದೇ 7 ಜಿಲ್ಲೆಗಳು ಸ್ವಾತಂತ್ರ್ಯೋತ್ಸವನ ಆಚರಿಸೋದು ಆಗಸ್ಟ್ 15 ಬದಲಾಗಿ ಸೆಪ್ಟೆಂಬರ್ 17ನೇ ತಾರೀಕು ಅನ್ನೋದು ನಿಮ್ಗೆ ಗೊತ್ತಿದೆಯಾ? ಹೌದು, ಕಲ್ಯಾಣ ಕರ್ನಾಟಕದ ಈ ಜಿಲ್ಲೆಗಳಿಗೆ ದೇಶಕ್ಕೆಲ್ಲ ಸ್ವಾತಂತ್ರ್ಯ ಬಂದ 1 ವರ್ಷದ ನಂತರ ಸ್ವಾತಂತ್ರ್ಯ ಬಂತು ಅನ್ನೋದು ನಿಮಗೆ ಗೊತ್ತಿದೆಯಾ? ಹಾಗಾದರೆ ಇದು ಆಗಿದ್ದು ಯಾಕೆ? ಇದರ ಹಿಂದೆ ಏನು ಕಾರಣಗಳಿವೆ? ಬನ್ನಿ ನೋಡೋಣ ಇವತ್ತಿನ ಈ ಸಂಚಿಕೆಯಲ್ಲಿ. ಸ್ನೇಹಿತರೆ, ಹೈದರಾಬಾದ್ ಕರ್ನಾಟಕ ಅಂದ ಕೂಡಲೇ ನಿಮಗೆ ಏನು ನೆನಪಿಗೆ ಬರುತ್ತೆ? ಹಿಂದುಳಿದ ಪ್ರದೇಶ, ಬಿಸಿಲ ನಾಡು, ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಜಾಗ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಕರ್ನಾಟಕದ ಇತರೆ ಭಾಗಗಳಿಂದ ತುಂಬ ಹಿಂದಿರುವ ಸ್ಥಳ ಅನ್ನೋದು ನಿಮಗೆ ನೆನಪಿಗೆ ಬರುತ್ತೆ. ಅದು ನಿಜ ಕೂಡ ಹೌದು. ಬಹಳಷ್ಟು ಜನರಿಗೆ ಹೈದರಾಬಾದ್ ಕರ್ನಾಟಕ ಅಂತ ಯಾಕಂತಾರೆ, ಹೈದರಾಬಾದ್ ಅನ್ನೋ ಹೆಸರನ್ನ ಯಾಕೆ ಸೇರಿಸಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಇನ್ನು ಕಲ್ಯಾಣ ಕರ್ನಾಟಕ ಅಂದರೆ ಏನು ಅಂತ ಕೇಳೋರು ಕೂಡ ಬಹಳಷ್ಟು ಜನ ಇದ್ದಾರೆ. ಇದಕ್ಕೆಲ್ಲ ಬಹಳಷ್ಟು ಕಾರಣಗಳಿವೆ. ಆದರೆ ಹೈದರಾಬಾದ್ ಕರ್ನಾಟಕ ಅಂದರೆ ಶರಣರ ವಚನ ಕ್ರಾಂತಿಯ ಕೇಂದ್ರ, ಸೂಫಿ ಸಂತರ ಸಾಹಿತ್ಯದ ನೆಲೆಬೀಡು, ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಶ್ರೀ ವಿಜಯನ ಕವಿರಾಜ ಮಾರ್ಗದ ಜನ್ಮಸ್ಥಳ, ಕನ್ನಡ ಸಾಹಿತ್ಯ ಲೋಕದ 3 ರತ್ನತ್ರಯರಾದ ಪಂಪ, ಪೊನ್ನ, ರನ್ನ, ಈ ಮೂವರಲ್ಲಿ ಆದಿಕವಿ ಪಂಪ ಮತ್ತು ಉಭಯ ಕವಿ ಚಕ್ರವರ್ತಿ ಪೊನ್ನ ಇದೇ ಪ್ರಾಂತ್ಯದವರು, ಅಂದರೆ ಕಲ್ಯಾಣ ಕರ್ನಾಟಕದವರು ಅನ್ನೋ ಸತ್ಯ ಎಷ್ಟು ಜನರಿಗೆ ಗೊತ್ತಿದೆ? ಐತಿಹಾಸಿಕವಾಗಿ, ಭೌಗೋಳಿಕವಾಗಿ ಕರ್ನಾಟಕದ ಭಾಗವೇ ಆದರೂ ಕೂಡ ಹೈದರಾಬಾದ್ ಕರ್ನಾಟಕ ಅಥವಾ ಇಂದಿನ ಕಲ್ಯಾಣ ಕರ್ನಾಟಕ ಮುಖ್ಯ ವಾಹಿನಿಯಿಂದ ದೂರ ಇರೋದು ತುಂಬ ಸ್ಪಷ್ಟ. ಇಂತಹ ಹೈದರಾಬಾದ್ ಕರ್ನಾಟಕಕ್ಕೆ ತನ್ನದೇ ಆದ ರಕ್ತ ಸಿಕ್ತ ಇತಿಹಾಸ ಇದೆ, ಹೋರಾಟ ಇದೆ, ಬಲಿದಾನ ಇದೆ. ಈ ಹೋರಾಟ, ಈ ಬಲಿದಾನದ ಕಾರಣದಿಂದಾಗಿಯೇ ದೇಶಕ್ಕೆ ಸ್ವಾತಂತ್ರ್ಯ ಬಂದ 1 ವರ್ಷದ ನಂತರ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಸ್ವತಂತ್ರಗೊಳ್ಳುತ್ತೆ. ಹೀಗೆ ಸ್ವಾತಂತ್ರ್ಯಗೊಂಡ ದಿನವೇ 1948 ಸೆಪ್ಟೆಂಬರ್ 17. ಇದುವೇ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ. ಮೊದಲಿಗೆ ಹೈದರಾಬಾದ್ ಕರ್ನಾಟಕ ಅಂದ್ರೇನು, ಹೀಗೆ ಯಾಕಂತಾರೆ? ದೇಶ 1947ರಲ್ಲಿ ಸ್ವಾತಂತ್ರ್ಯ ಪಡೆದರೂ ಕೂಡ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ 1 ವರ್ಷ ಕಾಯ್ದದ್ದು ಯಾಕೆ? ಬನ್ನಿ ನೋಡೋಣ. ಮೊದಲಿಗೆ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು ಯಾವುವು ಅನ್ನೋದನ್ನು ನೋಡೋಣ. ಕೋಟೆ ನಾಡು ಕಲಬುರಗಿ, ಕರ್ನಾಟಕದ ಕಿರೀಟ ಬೀದರ್, ತಿರುಳ್ಗನ್ನಡದ ನಾಡು ಕೊಪ್ಪಳ, ಗಣಿನಾಡು ಬಳ್ಳಾರಿ, ಹಂಪೆಯ ನಾಡು ವಿಜಯನಗರ, ಗಿರಿಗಳ ತವರು ಯಾದಗಿರಿ, ಚಿನ್ನದ ನಾಡು ರಾಯಚೂರು. ಇವೆಲ್ಲ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು. ಭಾರತ ಸ್ವಾತಂತ್ರ್ಯ ಪಡೆಯೋಕೆ ಮುಂಚೆ ಬ್ರಿಟಿಷರಿಂದ ಆಳಲ್ಪಡ್ತಾ ಇತ್ತು ಮತ್ತು ಬ್ರಿಟಿಷರ ಅಧೀನದಲ್ಲಿದ್ದ, ಕೆಲವೊಮ್ಮೆ ಸ್ವತಂತ್ರವಾಗಿದ್ದಂಥ 565 ಸಂಸ್ಥಾನಗಳಿಂದ, ಅಂದರೆ ಅರಸರಿಂದ ನಮ್ಮ ದೇಶ ಆಳಲ್ಪಡ್ತಾ ಇತ್ತು. ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗುವಾಗ ಸುಮ್ಮನೆ ಹೋಗಲಿಲ್ಲ. ಒಂದು, ಭಾರತ ಪಾಕಿಸ್ತಾನ ಅಂತ ಇಬ್ಬಾಗ ಮಾಡಿ ಹೋದರು. ಅದರ ಜೊತೆಗೆ ಇನ್ನೂ ಒಂದು ಬತ್ತಿ ಇಟ್ಟು ಹೋದರು. ಆ ಬತ್ತಿ ಏನಂದರೆ, ಎಲ್ಲ ಸಂಸ್ಥಾನಗಳಿಗೂ ಏನು ಹೇಳಿದರು ಅಂದರೆ, ತಾವು ಇಷ್ಟಪಟ್ಟರೆ ಭಾರತದ ಒಕ್ಕೂಟಕ್ಕೆ ಸೇರಬಹುದು, ಪಾಕಿಸ್ತಾನಕ್ಕೆ ಸೇರಬಹುದು, ಅಥವಾ ಸ್ವತಂತ್ರವಾಗಿ ಉಳಿಯಬಹುದು. ಹೀಗೆ ಬ್ರಿಟಿಷರು ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಇಲ್ಲಿನ ರಾಜರಲ್ಲಿ ಅಧಿಕಾರದ ಆಸೆಯನ್ನು ಬಿತ್ತಿ ಹೋದರು. ಇದರಿಂದಾಗಿ ಹೈದರಾಬಾದ್ ಪ್ರಾಂತ್ಯದ ಆಗಿನ ರಾಜನಾಗಿದ್ದ ನಿಜಾಮ್ ಮೀರ್ ಉಸ್ಮಾನ್ ಅಲಿ ಖಾನ್, ನಾನು ಭಾರತ ಒಕ್ಕೂಟಕ್ಕೆ ಸೇರಲ್ಲ, ನಾನು ಸ್ವತಂತ್ರ ಆಡಳಿತ ನಡೆಸ್ತೀನಿ ಅಂತ ಘೋಷಿಸಿಕೊಂಡ. ಅಂದರೆ ಭಾರತನೂ ಸೇರಲ್ಲ, ಪಾಕಿಸ್ತಾನವೂ ಸೇರಲ್ಲ ಅಂತ. ಆಗಿನ ಕಾಲದಲ್ಲಿ ಈ ರಾಜ ಉಸ್ಮಾನ್ ಅಲಿ ಖಾನ್ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ರಾಜ ಎನಿಸ್ಕೊಂಡಿದ್ದ. ಈತನ ಆಡಳಿತದಲ್ಲೇ ಈ 7 ಜಿಲ್ಲೆಗಳು ಬರ್ತಾ ಇದ್ವು. ನೀವು ಹೈದರಾಬಾದ್ಗೆ ಹೋದರೆ ಆತನ ಮ್ಯೂಸಿಯಂ ನೋಡಿ, ಸಾಲಾರ್ ಜಂಗ್ ಮ್ಯೂಸಿಯಂ. ಈತನ ಪ್ರತಿಯೊಂದು ಚಿನ್ನ, ವಜ್ರದ ಆಭರಣಗಳು, ಈತನ ಉಡುಗೆ ತೊಡುಗೆ, ಈತನ ಮನೆತನದ ಎಲ್ಲ ವಸ್ತುಗಳು, ವಜ್ರ ವೈಢೂರ್ಯಗಳನ್ನು ಈ ಒಂದು ಮ್ಯೂಸಿಯಂನಲ್ಲಿ ಇಡಲಾಗಿದೆ. ಈಗ ವಾಪಸ್ ಬರೋದಾದರೆ, ಈ ನಿಜಾಮನ ಸೇನೆಯಲ್ಲಿ 6,000 ಜನ ವಿಶೇಷ ತರಬೇತಿ ಪಡೆದ ಸೈನಿಕರಿದ್ದರು. ದಕ್ಷಿಣ ಭಾರತದಲ್ಲಿ ಇಸ್ಲಾಮಿಕ್ ಸ್ಟೇಟ್ ನಿರ್ಮಾಣ ಮಾಡಲೆಂದೇ ಈತ ಒಂದು ಸೇನೆಯನ್ನು ಹುಟ್ಟುಹಾಕಿದ್ದ. ಆ ಸೇನೆ ಹೆಸರೇ ರಜಾಕಾರರ ಸೇನೆ. ಈ ಸೇನೆ ಸಾಕಷ್ಟು ನರಹತ್ಯೆಯನ್ನು ನಡೆಸಿತ್ತು. ಹಣವಂತ ನಿಜಾಮನಿಗೆ ಒಂದೆಡೆ ಬಲಾಢ್ಯ ಸೇನೆಯ ಬಲ, ಇನ್ನೊಂದೆಡೆ ಈ ರಜಾಕಾರರ ಬೆಂಬಲ. ಹೀಗಾಗಿ ಈತನ ಅಹಂಕಾರಕ್ಕೆ ಕೊನೆಯೇ ಇರಲಿಲ್ಲ. ಈ ರಜಾಕಾರರ ಸೇನೆಯ ನೇತೃತ್ವ ವಹಿಸಿದವನೇ ಮತಾಂಧನಾಗಿದ್ದಂಥ ಕಾಸಿಂ ರಿಜ್ವಿ. 1947 ಆಗಸ್ಟ್ 15ರಂದು ಭಾರತ ಒಕ್ಕೂಟಕ್ಕೆ ಸೇರುವುದಿಲ್ಲ ಎಂದು ನಿಜಾಮ ನಿರ್ಧಾರ ಮಾಡಲು ಕಾರಣ ಕೂಡ ಇದೇ ಕಾಸಿಂ ರಿಜ್ವಿ.
ಈತ ಮತ್ತು ಈತನ ಸೇನೆಯ ಒಂದು ಘೋಷವಾಕ್ಯವನ್ನು ಕೇಳಿದರೆ ಮೈಯೆಲ್ಲ ಉರಿದೋಗುತ್ತೆ. ಈತ ಹೇಳ್ತಿದ್ದ, ಬಮ್ಮನ್ ಕೋ ಕಾಟೋ ಬನಿಯಾ ಕೋ ಲೂಟೋ ಆಪಸ್ ಮೇ ಬಾಟೋ ರಖೋ ಜಾನ್ ಜಾಗ್ ಉಠೋ ಅಮರ್ ಹಮಾರಾ ಛೋಟಾ ಪಾಕಿಸ್ತಾನ್ ಅಂತ ಈತ ಮತ್ತು ಈತನ ಸೇನೆ ಹೇಳ್ತಾ ಇತ್ತು. ಅಂದರೆ ಬ್ರಾಹ್ಮಣರನ್ನ ಕೊಲ್ಲಿ ಮತ್ತು ವೈಶ್ಯರನ್ನ ಲೂಟಿ ಮಾಡಿ, ಅಂದರೆ ಶ್ರೀಮಂತನ ಲೂಟಿ ಮಾಡಿ ಮತ್ತು ಬ್ರಾಹ್ಮಣರನ್ನ ಕೊಲ್ಲಿ ಅನ್ನೋದು ಈತನ ಘೋಷವಾಕ್ಯ ಆಗಿತ್ತು. ಇಂಥ ಸೇನೆ ಮೇಲೆ ಮತ್ತು ಇಂಥ ಕಾಸಿಂ ರಿಜ್ವಿ ಮೇಲೆ ನಿಜಾಮನಿಗೆ ಬಹಳಷ್ಟು ನಂಬಿಕೆ ಇತ್ತು. ತನ್ನ ಸೇನಾ ಬಲದ ಮುಂದೆ ಭಾರತ ಸರ್ಕಾರ ಕೂಡ ತನ್ನನ್ನು ಏನನ್ನೂ ಮಾಡಲು ಆಗೋದಿಲ್ಲ ಅಂತ ಈತ ಬೀಗ್ತಾ ಇದ್ದ. ಆದರೆ ನಿಜಾಮ ಕಂಡ ಈ ಕನಸನ್ನು ನುಚ್ಚು ನೂರು ಮಾಡಿದ್ದು ಭಾರತದ ಮೊದಲ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲ್. ಈ ರೀತಿ ಭಾರತ ಒಕ್ಕೂಟವನ್ನು ಸೇರುವುದಿಲ್ಲ ಎನ್ನುವ ನಿಜಾಮನ ನಿರ್ಧಾರ ಹೈದರಾಬಾದ್ ಕರ್ನಾಟಕದ ಪ್ರಾಂತ್ಯದ ಜನರನ್ನು ಸಾಕಷ್ಟು ಕೆರಳಿಸಿತ್ತು. ಭಾರತ ಒಕ್ಕೂಟಕ್ಕೆ ಸೇರಲು ಈ ಭಾಗದಲ್ಲಿ ಮತ್ತೊಂದು ಸ್ವಾತಂತ್ರ್ಯ ಚಳುವಳಿಯೇ ನಡೀತು. ಅಲ್ಲಿಯೂ ಕೂಡ ಸಾಕಷ್ಟು ಜೀವಗಳು ಬಲಿಯಾದವು. ಹೈದರಾಬಾದ್ ಕರ್ನಾಟಕದ ಜನರು ಭಾರತದ ಒಕ್ಕೂಟ ಸೇರುವ ಬಯಕೆ ಹೊಂದಿದ್ರು. ಅದಕ್ಕಾಗಿ ಸಾಕಷ್ಟು ಹೋರಾಟ ಕೂಡ ನಡೆಸಿದ್ರು. ಅಲ್ಲಿನ ಜನರ ಈ ಹೋರಾಟವನ್ನು ಹತ್ತಿಕ್ಕಲು ನಿಜಾಮ ತನ್ನ ರಜಾಕಾರರ ಸೇನೆಯನ್ನ ಬಳಸಿಕೊಂಡ. ಈ ರಜಾಕಾರರ ಬಗ್ಗೆ ಇನ್ನೂ ಕೂಡ ಬಹಳಷ್ಟು ಕಹಿಯಾದ ನೆನಪುಗಳು ನಮ್ಮ ಉತ್ತರ ಕರ್ನಾಟಕದ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಜನರ ಹಳ್ಳಿಗಳಲ್ಲೂ ಕೂಡ ಇವೆ. ಭಾಳಷ್ಟು ಜನ ನೀವು ವಯಸ್ಸಾದವ್ರಿಗೆ ಮಾತಾಡಿಸಿ ಅವರು ಕೂಡ ರಜಾಕಾರರಿಂದ ಹುಟ್ಟುಕೊಂಡ ಭಯದ ಬಗ್ಗೆ ಮಾತಾಡ್ತಾರೆ. ಆದರೆ ರಜಾಕಾರರು ಕೇವಲ ಮುಸ್ಲಿಮರೇ ಆಗಿರಲಿಲ್ಲ. ರಾಯಚೂರಿನ ಭಾಗಗಳಲ್ಲಿ ಒತ್ತಾಯಪೂರ್ವಕವಾಗಿ ಈ ಸೇನೆಯಲ್ಲಿ ಹಿಂದೂಗಳನ್ನು ಕೂಡ ಸೇರಿಸಲಾಗಿತ್ತು. ನಿಜಾಮ ಹೀಗೆ ಮತಾಂಧನಾಗಿದ್ದ ಕಾಸಿಂ ರಿಜ್ವಿಗೆ ಈ ಹೋರಾಟವನ್ನು ಹತ್ತಿಕ್ಕುವ ಪೂರ್ಣ ಸ್ವಾತಂತ್ರ್ಯ ನೀಡುತ್ತಾನೆ. 1947 ಜುಲೈನಲ್ಲಿ ಹೋರಾಟ ನಿರತರ ಬಂಧನಕ್ಕೆ ನಿಜಾಮ ಆದೇಶ ಹೊರಡಿಸ್ತಾನೆ. ಗಾಂಧಿ ನೇತೃತ್ವದಲ್ಲಿ, ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಭಾರತ ಸ್ವಾತಂತ್ರ್ಯ ಚಳವಳಿ ನಡೆದರೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳವಳಿಯು ರಮಾನಂದ ತೀರ್ಥರ ನೇತೃತ್ವದಲ್ಲಿ ನಡೆಯಿತು. ಅಹಿಂಸಾ ಮಾರ್ಗದಿಂದಲೇ ಈ ಹೋರಾಟ ಆರಂಭವಾಗಿತ್ತು. ಆದರೆ ರಮಾನಂದ ತೀರ್ಥರ ಬಂಧನದ ನಂತರ ಈ ಹೋರಾಟ ಹಿಂಸೆಗೆ ತಿರುಗುತ್ತೆ. ನಿಜಾಮನಿಂದ ಬಂಧನಕ್ಕೊಳಗಾದ ನಂತರ ರಮಾನಂದ ತೀರ್ಥರು ಯಾರು ಬೇಕಾದರೂ ಭಾರತದ ಧ್ವಜವನ್ನು ಹಾರಿಸಬಹುದು ಅಂತ ಕರೆ ಕೊಡ್ತಾರೆ. ಇಂಥ ಅವಕಾಶಕ್ಕಾಗಿ ಕಾಯುತ್ತಿದ್ದ ಅಂದಿನ ಹೈದರಾಬಾದ್ ಕರ್ನಾಟಕ ಭಾಗದ ವಿದ್ಯಾರ್ಥಿ ಸಮೂಹ, ಯುವಕರು ಪ್ರಾಣದ ಹಂಗು ತೆರೆದು ಸರ್ಕಾರಿ ಕಟ್ಟಡಗಳ ಮೇಲೆ ಧ್ವಜ ಹಾರಿಸ್ತಾರೆ. ಈ ಸಂದರ್ಭದಲ್ಲಿ ಹೋರಾಟದಲ್ಲಿ ಧುಮುಕಿದವರೇ ಕಲಬುರಗಿಯ ಕೊಲ್ಲೂರು ಮಲ್ಲಪ್ಪ, ಚಂದ್ರಶೇಖರ್ ಪಾಟೀಲ್, ಡಿ.ಆರ್. ಔರಾದಿ, ಜಗನ್ನಾಥ್ ರಾವ್, ಚಟ್ನಳ್ಳಿ ವೀರಣ್ಣ, ಬೀದರ್ನ ಎಸ್.ಬಿ. ಅವಧಾನಿ, ಯಾದಗಿರಿಯ ವಿಶ್ವನಾಥ್ ರೆಡ್ಡಿ ಬುದ್ನಾಳ್, ಕೊಪ್ಪಳದ ಪ್ರಾಣೇಶಾಚಾರ್, ಬಂಗಾರ ಶೆಟ್ರು, ಸಿರುಗುಪ್ಪದ ಹಕೀಕತ್ ರಾವ್ ಸೇರಿದಂತೆ ಹಲವಾರು ಹೋರಾಟಗಾರರು ಸಾಕಷ್ಟು ಸಲ ಬಂಧನಕ್ಕೊಳಗಾಗ್ತಾರೆ ಮತ್ತು ಜೈಲು ಸೇರಿ ರಜಾಕಾರರ ಏಟು ತಿಂತಾರೆ. ಆದರೆ ಹೋರಾಟ ಮಾತ್ರ ಕೈ ಬಿಡಲಿಲ್ಲ. ಇದಾದ ನಂತರ ನಿಜಾಮ ಹೈದರಾಬಾದ್ ಪ್ರಾಂತ್ಯವನ್ನು ಪಾಕಿಸ್ತಾನಕ್ಕೆ ಸೇರಿಸುವ ಸಂಚು ನಡೆಸ್ತಾನೆ. ಇದರಿಂದಾಗಿ ಕಲಬುರಗಿಯಲ್ಲಿ ಕೋಮು ಗಲಭೆಗಳು ಕೂಡ ಶುರು ಆಗ್ತವೆ. ಹೀಗೆ ಕಲಬುರಗಿ ಭಾಗದ ಜನರು, ಕಲ್ಯಾಣ ಕರ್ನಾಟಕ ಜನರು ತಮ್ಮ ಸ್ವಾತಂತ್ರ್ಯ ಪಡೆಯಲು ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಪ್ರಯಾಸ ಪಟ್ಟಿದ್ದಾರೆ, ರಕ್ತ ಸುರಿಸಿದ್ದಾರೆ, ಬಲಿದಾನ ಮಾಡಿದ್ದಾರೆ. ಇನ್ನು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟದ ಪ್ರಮುಖ ಘಟ್ಟ ಅಂದರೆ ಅದು 1948 ಮೇ 9ರಂದು ಬೀದರ್ ಜಿಲ್ಲೆಯ ಗೊರ್ಟಾ ಗ್ರಾಮದಲ್ಲಿ ನಡೆದಂಥ ಘಟನೆ. ನಿಜಾಮನ ವಿರುದ್ಧ ದಂಗೆ ಎದ್ದ ಕಾರಣ ಅಲ್ಲಿ ಲೂಟಿ ನಡೆಯುತ್ತೆ, ಹತ್ಯೆ ನಡೆಯುತ್ತೆ ಮತ್ತು ಸಾಕಷ್ಟು ಹಿಂಸಾಚಾರದ ಘಟನೆಗಳು ಕೂಡ ನಡೆಯುತ್ತೆ. ಬಹುಶಃ ಜಲಿಯನ್ ವಾಲಾ ಬಾಗ್ ನಂತರ ಅಂತಹ ಘಟನೆ ನಡೆದದ್ದು ಬೀದರ್ ಜಿಲ್ಲೆಯ ಗೊರ್ಟಾ ಗ್ರಾಮದಲ್ಲಿ ಮಾತ್ರ ಅಂತ ಅನಿಸುತ್ತೆ. ಭಾರತ ಸರ್ಕಾರ ಮತ್ತು ನಿಜಾಮನ ಮಧ್ಯೆ ನಡೆದ ಗಡಿ ಒಪ್ಪಂದ, ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಪ್ರಕಾರ ಭಾರತೀಯ ಸೇನೆಯು ಹೈದರಾಬಾದ್ ಸರ್ಕಾರವನ್ನು ಮುಟ್ಟುವಂತೆ ಇರಲಿಲ್ಲ. ಇದು ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತೆ. ಮಿಲಿಟರಿ ಪಡೆಯನ್ನು ಇಳಿಸಲು ಸಾಧ್ಯ ಆಗ್ತಾ ಇರಲಿಲ್ಲ. ಆಗ ಸರ್ದಾರ್ ಪಟೇಲರು ಆಪರೇಷನ್ ಪೋಲೋ ಹೆಸರಿನಲ್ಲಿ ಪೊಲೀಸ್ ಕಾರ್ಯಾಚರಣೆ ನಡೆಸಿ ನಿಜಾಮನ ಹುಟ್ಟಡಗಿಸ್ತಾರೆ. ಸರ್ದಾರ್ ಪಟೇಲರ ಗಟ್ಟಿತನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜಕೀಯ ಚತುರತೆಯಿಂದಾಗಿ ಹೈದರಾಬಾದ್ ಕರ್ನಾಟಕ 1948 ಸೆಪ್ಟೆಂಬರ್ 17ರಂದು ಭಾರತ ಒಕ್ಕೂಟವನ್ನು ಸೇರ್ಪಡೆಯಾಗುತ್ತೆ. ಈಗ ಇನ್ನೊಂದು ಪ್ರಶ್ನೆ ಉದ್ಭವಗೊಳ್ಳುತ್ತೆ. ಸ್ವಾತಂತ್ರ್ಯ ಪಡೆದು 75 ವರ್ಷಕ್ಕೂ ಹೆಚ್ಚು ವರ್ಷಗಳು ಕಳೆದರೂ ಕೂಡ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಇಂದಿಗೂ ಹಿಂದುಳಿದಿರುವುದು ಏಕೆ? ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಏನು ಹೆಜ್ಜೆಗಳನ್ನ ಇಟ್ಟಿವೆ? ಬ್ರಿಟಿಷ್ ಕಾಲದಲ್ಲಿ ಕರ್ನಾಟಕವನ್ನು ಆಡಳಿತಾತ್ಮಕವಾಗಿ 3 ವಿಭಾಗಗಳಲ್ಲಿ ಹಂಚಿಕೆ ಮಾಡಲ್ಪಟ್ಟಿತ್ತು. ಅದು ಮೈಸೂರು ಕರ್ನಾಟಕ, ಬಾಂಬೆ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ. ಮೈಸೂರು ಮಹಾರಾಜರ ಒಂದು ಅಭಿವೃದ್ಧಿ ಪರ ಕಾರ್ಯಕ್ರಮಗಳಿಂದಾಗಿ ಹಳೆ ಮೈಸೂರು ಭಾಗ ಸಾಕಷ್ಟು ಅಭಿವೃದ್ಧಿ ಹೊಂದಿದ ಭಾಗ ಆಗಿತ್ತು. ಆದರೆ ನಿಜಾಮರ ಮತ್ತು ಮರಾಠರ ಹೈದರಾಬಾದ್ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕ ಎರಡೂ ಕೂಡ ಹಿಂದುಳಿದ ಪ್ರದೇಶಗಳಾಗಿಯೇ ಕಂಟಿನ್ಯೂ ಆಗಿದ್ದು, ಅಲ್ಲದೆ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದ ಮೇಲೂ ಕೂಡ ಇವು ಹಿಂದುಳಿದ ಭಾಗವಾಗಿಯೇ ಮುಂದುವರೆದವು. ಈ ತಾರತಮ್ಯ ಮತ್ತು ಈ ನಿರ್ಲಕ್ಷ್ಯ ಕಂಡು ಬೇಸತ್ತಿದ್ದ ಉತ್ತರ ಕರ್ನಾಟಕದ ಜನ 1995ರಿಂದ 99ರವರೆಗೆ
2030ರವರೆಗೆ ಪ್ರತ್ಯೇಕ ರಾಜ್ಯದ ಬೇಡಿಕೆ ಇಟ್ಟು ಹೋರಾಟಗಳನ್ನ ನಡೆಸ್ತಾರೆ. ಈ ರೀತಿ ಪ್ರಾಂತ್ಯವಾರು ಭೇದ ಏನಿರುತ್ತೆ, ಈ ತಾರತಮ್ಯವನ್ನು ಸರಿಪಡಿಸೋದಕ್ಕೆ SM ಕೃಷ್ಣ ಸರ್ಕಾರ ಒಂದು ಹೈ ಪವರ್ ಕಮಿಟಿನ ನೇಮಕ ಮಾಡುತ್ತೆ. ಅದರ ಹೆಸರು ಹೈ ಪವರ್ಡ್ ಕಮಿಟಿ ಫಾರ್ ರಿಡ್ರೆಸಲ್ ಆಫ್ ರೀಜನಲ್ ಇಂಬ್ಯಾಲೆನ್ಸಸ್, HPCRRI. ಇದೇ ನಾವೆಲ್ಲ ಕೇಳಿರುವಂಥ ಡಾಕ್ಟರ್ ನಂಜುಂಡಪ್ಪ ಸಮಿತಿ. ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದ ಡಾಕ್ಟರ್ DM ನಂಜುಂಡಪ್ಪ ಕರ್ನಾಟಕ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದು, ಈ ಸಮಿತಿ ಇವರ ನೇತೃತ್ವದ ಸಮಿತಿ 2002ಕ್ಕೆ ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಈ ವರದಿಯ ಪ್ರಕಾರ ಕರ್ನಾಟಕದ ಅಂದಿನ 175 ತಾಲೂಕುಗಳಲ್ಲಿ 114 ತಾಲೂಕುಗಳು ಹಿಂದುಳಿದ ಪ್ರದೇಶಗಳಾಗಿದ್ದವು. ಈ 114 ತಾಲೂಕುಗಳ ಪೈಕಿ 59 ತಾಲೂಕುಗಳು ಉತ್ತರ ಕರ್ನಾಟಕಕ್ಕೆ ಸೇರಿದ್ದು. ಈ 59 ತಾಲೂಕುಗಳಲ್ಲಿ ಹಿಂದುಳಿದ, ಅತಿ ಹಿಂದುಳಿದ ಮತ್ತು ಅತ್ಯಂತ ಹಿಂದುಳಿದ ತಾಲೂಕುಗಳಂತ ಮತ್ತೆ 3 ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು. 39 ಅತ್ಯಂತ ಹಿಂದುಳಿದ ತಾಲೂಕುಗಳ ಪೈಕಿ 26 ತಾಲೂಕುಗಳು ಉತ್ತರ ಕರ್ನಾಟಕದಾಗಿದ್ದು, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದ್ದು ಆಗಿದ್ದು. ಈ ವರದಿಯ ನಂತರ 2002ರಲ್ಲಿ ಮುಖ್ಯಮಂತ್ರಿ SM ಕೃಷ್ಣ ಅವರು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನು ಸರ್ಕಾರದ ವತಿಯಿಂದ ಆಚರಿಸಲು ಆರಂಭಿಸುತ್ತಾರೆ. ಅಂದಿನಿಂದ ಪ್ರತಿ ವರ್ಷ ರಾಜ್ಯದ ಮುಖ್ಯಮಂತ್ರಿ ಸ್ವತಃ ಧ್ವಜಾರೋಹಣ ಮಾಡುವ ಮೂಲಕ ವಿಮೋಚನಾ ದಿನವನ್ನು ವೈಭವದಿಂದ, ಸಂಭ್ರಮದಿಂದ ಆಚರಿಸ್ತಾ ಬಂದಿದ್ದಾರೆ. ಹೀಗಾಗಿ ಬೆಳಗಾವಿಯಲ್ಲಿ ಪ್ರತಿ ವರ್ಷ ಅಧಿವೇಶನ ನಡೆಸುವ ಹಾಗೆ ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಸಚಿವ ಸಂಪುಟ ಸಭೆಯನ್ನು ನಡೆಸಲಾಗುತ್ತೆ. ಇನ್ನು ಸಮಿತಿಯ ಪ್ರಮುಖ ಶಿಫಾರಸುಗಳನ್ನು ನೋಡೋದಾದ್ರೆ 2002-2003ರ ಸಮಯದ ಅಂದಾಜಿನ ಪ್ರಕಾರ ರಾಜ್ಯದಲ್ಲಿ ಹಿಂದುಳಿದ 114 ತಾಲೂಕುಗಳ ಅಭಿವೃದ್ಧಿಗೆ 31,000 ಕೋಟಿ ವೆಚ್ಚದ ಕಾರ್ಯಕ್ರಮಗಳ ಅವಶ್ಯಕತೆ ಇರುತ್ತೆ. ಈ 31,000 ಕೋಟಿ ರೂಪಾಯಿಗಳನ್ನು 60-40 ಅನುಪಾತದಲ್ಲಿ, ಅಂದರೆ ಉತ್ತರ ಕರ್ನಾಟಕಕ್ಕೆ 60% ಆದ್ಯತೆ ನೀಡಬೇಕು ಎಂದು ಹೇಳಲಾಗಿತ್ತು. ಆದರೆ 2014ರಲ್ಲಿ ಧಾರವಾಡದ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ CMDR, ಸೆಂಟರ್ ಫಾರ್ ಮಲ್ಟಿ ಡಿಸಿಪ್ಲಿನರಿ ಡೆವಲಪ್ಮೆಂಟ್ ರಿಸರ್ಚ್ನ ವರದಿಯ ಪ್ರಕಾರ ಸರ್ಕಾರ ಹಿಂದುಳಿದ ಪ್ರದೇಶಗಳಿಗೆ ನಂಜುಂಡಪ್ಪ ವರದಿಯಲ್ಲಿ ಹೇಳಿದ್ದಕ್ಕಿಂತ ಹೆಚ್ಚು ಹಣವನ್ನು ವಿನಿಯೋಗ ಮಾಡಿದೆ. ಆದರೆ ಅತಿ ಹಿಂದುಳಿದ ಮತ್ತು ಅತ್ಯಂತ ಹಿಂದುಳಿದ ಪ್ರದೇಶಗಳಿಗೆ ಹಣವನ್ನು ಖರ್ಚು ಮಾಡಿಲ್ಲ. ಇದರ ಅರ್ಥ ಸರ್ಕಾರಗಳು ಬೆಳಗಾವಿ ಮತ್ತು ಬೆಂಗಳೂರು ಪ್ರಾಂತ್ಯಗಳಿಗೆ ಹೆಚ್ಚಿನ ಹಣ ಹರಿಸಿವೆ. ಆದರೆ ನಂಜುಂಡಪ್ಪ ವರದಿ ಹೇಳಿದ್ದು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳಿರುವ ಗುಲ್ಬರ್ಗಾ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿನ ಕೆಲವು ತಾಲೂಕುಗಳಿಗೆ ಹೆಚ್ಚಿನ ಆದ್ಯತೆ ಸಿಗಬೇಕು, ಅನುದಾನ ಸಿಗಬೇಕು ಮತ್ತು ಕಾಮಗಾರಿಗಳು ನಡಿಬೇಕು ಅಂತ ಹೇಳಿತ್ತು. 2007ರಿಂದ 2015ರವರೆಗೆ 20,000 ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಕೂಡ ರಾಜ್ಯದಲ್ಲಿ ಪ್ರಾದೇಶಿಕ ಅಸಮಾನತೆ ಇನ್ನೂ ಇದೆ ಅಂತ 2015ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಒಪ್ಪಿದ್ರು. ಇದಾದ ನಂತರ ಮತ್ತೊಂದು ಬೆಳವಣಿಗೆ ಆಗುತ್ತೆ. ಆ ಬೆಳವಣಿಗೆ ಏನಂದ್ರೆ ಕಲಂ 371J 371J ಜಾರಿಯಾಗಿತ್ತು. 2012ರಲ್ಲಿ ನಿರಂತರ ಹೋರಾಟದ ಫಲವಾಗಿ ಕಲಂ 371J ಮೂಲಕ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಸಿಗುತ್ತೆ. ಜೊತೆಗೆ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಕೂಡ 2013ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಆದರೆ ಈ ಬೋರ್ಡ್ನಿಂದ ಸಾಕಷ್ಟು ಕೆಲಸಗಳು ಆಗಿಲ್ಲ ಅನ್ನೋದೇ ಬಹಳಷ್ಟು ಜನರ ಆಕ್ಷೇಪವಾಗಿದೆ. 2018-19ರ ಅವಧಿಯಲ್ಲಿ ಅಂದಿನ ಬೋರ್ಡ್ನ ಕಾರ್ಯದರ್ಶಿ ಆಗಿದ್ದವರು IAS ಅಧಿಕಾರಿ ಸುಬೋಧ್ ಯಾದವ್. ಈ ಸುಬೋಧ್ ಯಾದವ್ ಅವರು ನಡೆಸಿದ ಒಂದು ಆಂತರಿಕ ತನಿಖೆ ಬಳಿಕ ಗೊತ್ತಾಗಿದ್ದೇನೆಂದರೆ ಈ ಬೋರ್ಡ್ನಲ್ಲಿ ಹೆಚ್ಚಿನ ಕೆಲಸಗಳು ಆಗಿದ್ದು ಕೇವಲ ಕಂಪ್ಯೂಟರ್ನಲ್ಲಿ ಮಾತ್ರ, ಅಂದರೆ ಪ್ರಗತಿ ಆಗಿದ್ದು ಕಂಪ್ಯೂಟರ್ನಲ್ಲಿ ಮಾತ್ರ ಅನ್ನೋದು ಗೊತ್ತಾಗುತ್ತೆ. ಉದಾಹರಣೆಗೆ ಕಲಬುರಗಿ ಜಿಲ್ಲೆಯಲ್ಲಿ 2019-20ನೇ ಸಾಲಿನ ಕಾಮಗಾರಿಗಳ ಪೈಕಿ 670 ಕೆಲಸಗಳು ಪ್ರಗತಿಯಲ್ಲಿವೆ ಅಂತ ತೋರಿಸಲಾಗುತ್ತೆ. ಆದರೆ ಪ್ರತಿ ಕೆಲಸದ ಬಗ್ಗೆ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿದಾಗ, ತನಿಖೆ ನಡೆಸಿದಾಗ ತಿಳಿದು ಬಂದಿದ್ದೇನೆಂದರೆ 670 ಕೆಲಸಗಳ ಪೈಕಿ 370 ಕಾಮಗಾರಿಗಳಲ್ಲಿ ಏನೂ ಕೆಲಸ ಆಗಿಲ್ಲ ಅಂತ, ಅಂದರೆ ಝೀರೋ ಪ್ರಗತಿ. ಅಂದರೆ ಅರ್ಧಕ್ಕೂ ಹೆಚ್ಚು ಕಾಮಗಾರಿಗಳು ಕೇವಲ ಆಗಿದ್ದು ಕಂಪ್ಯೂಟರ್ನಲ್ಲಿ ಮಾತ್ರ. ರಿಪೋರ್ಟ್ ಇದೆ, ಆದರೆ ಗ್ರೌಂಡ್ನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಇದು ಹೈದರಾಬಾದ್ ಕರ್ನಾಟಕದ ಪರಿಸ್ಥಿತಿ. ಇನ್ನು DM ನಂಜುಂಡಪ್ಪ ವರದಿ ರಾಯಚೂರಿನಲ್ಲಿ IIT ಮತ್ತು ಧಾರವಾಡದಲ್ಲಿ IIIT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸ್ಥಾಪಿಸುವ ಶಿಫಾರಸು ಮಾಡಿತು. ಪ್ರಧಾನಿ ಮೋದಿ ಅವರು ಅವರ ಮೊದಲ ಅವಧಿಯಲ್ಲಿ ಈ ಎರಡೂ ಕಾರ್ಯಗಳಿಗೆ ಶಂಕುಸ್ಥಾಪನೆ ಮಾಡಿದರು. ಆದರೆ ಸ್ಥಳ ಪರಿಶೀಲನೆಗೆ ಬಂದ ಸಮಿತಿ ಧಾರವಾಡದ IIITಗೆ ಒಪ್ಪಿಗೆ ಕೊಟ್ಟು ಅದರ ರಾಯಚೂರಿನ IIITಯನ್ನು ತಿರಸ್ಕರಿಸುತ್ತೆ. ಅದಕ್ಕೆ ಕಾರಣ ರಾಯಚೂರು ಹಿಂದುಳಿದ ಪ್ರದೇಶ ಅಂತ. ಹಿಂದುಳಿದ ಪ್ರದೇಶವನ್ನು ಮುಂದುವರಿಸಬೇಕು ಅಂತಾನೆ IIT ಮಾಡಬೇಕು ಅಂತ ಹೇಳಿದ್ರೆ ಅದು ಹಿಂದುಳಿದ ಅಂತಾನೆ ತಿರಸ್ಕರಿಸುವುದು ನಿಜಕ್ಕೂ ಹಾಸ್ಯಾಸ್ಪದ. ಆಗ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ಕೇಂದ್ರದ ಸಚಿವ ಆಗಿದ್ದಂಥ ಸ್ಮೃತಿ ಇರಾನಿ ಅವರಿಗೆ ಒಂದು ಪತ್ರ ಬರೆದಿದ್ರು. ರಾಯಚೂರಿಗೆ ದಯವಿಟ್ಟು IIT ಆದರೂ ಮಂಜೂರು ಮಾಡುವಂತೆ ಒತ್ತಾಯ ಮಾಡಿದ್ರು. ಈಗ ಧಾರವಾಡದಲ್ಲಿ IIT ಮತ್ತು IIIT ಎರಡೂ ಮಂಜೂರಾಗಿದೆ. ಆದರೆ ರಾಯಚೂರಿಗೆ ಕೇವಲ IIIT ಮಾತ್ರ ಮಂಜೂರಾಗಿದೆ. ಅದು ಕೂಡ ಹೈದರಾಬಾದ್ನ IIT ಕ್ಯಾಂಪಸ್ನಿಂದನೇ ಕರ್ತವ್ಯ ನಿರ್ವಹಿಸ್ತಾ ಇದೆ. ರಾಯಚೂರಿನಲ್ಲಿ ಇನ್ನೂ ಕೂಡ ಅದಕ್ಕೆ ಸರಿಯಾದ ಜಾಗ ನಿಗದಿ ಆಗಿಲ್ಲ. ಇನ್ನು ಹೈದರಾಬಾದ್ ಕರ್ನಾಟಕವನ್ನು BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಅಂದರೆ 2019ರಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಮರುನಾಮಕರಣ ಮಾಡ್ತಾರೆ.
ಇದರ ಜೊತೆಗೆ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಕೂಡ ಶುರು ಮಾಡ್ತಾರೆ. ಇದರ ಹಿಂದಿನ ಕಾರಣ ಕೂಡ ತುಂಬ ಸ್ಪಷ್ಟವಾಗಿತ್ತು. ಹೈದರಾಬಾದ್ ನಿಜಾಮನ ಮತ್ತು ನಿಜಾಮನ ರಜಾಕಾರ್ ಸೈನ್ಯದ ದಬ್ಬಾಳಿಕೆಯ ಕಹಿ ನೆನಪನ್ನು ಅಳಿಸಿ ಹಾಕಲು ಮತ್ತು ಕರ್ನಾಟಕದ ಶರಣ ಸಂಸ್ಕೃತಿಯನ್ನು ಉತ್ತೇಜಿಸುವ ಸಲುವಾಗಿ ಈ ಮರುನಾಮಕರಣವನ್ನು ಮಾಡಲಾಗಿತ್ತು. ಈಗ ಮತ್ತೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದಾಗಿದೆ. ಒಂದು ದಶಕದ ನಂತರ 2013ರ ನಂತರ ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆದಿದೆ. 2023ರ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಯಲ್ಲಿ ವಿಪಕ್ಷಗಳಿಗೆ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ ಇನ್ನೂ ಮುಂದುವರೆದಿರುವ ಈ ತಾರತಮ್ಯಗಳ ಪರಿಹಾರಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡುವುದಾಗಿ ಹೇಳಿದ್ದಾರೆ. ಈ ಸಮಿತಿಗೆ ಕೇವಲ 6 ತಿಂಗಳಲ್ಲಿ ವರದಿ ಸಲ್ಲಿಸಲು ಸೂಚಿಸಿದ್ದಾರೆ. ಇನ್ನು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಹಿಂದುಳಿದಿರುವುದು ನಿಜ. ಉತ್ತರ ಕರ್ನಾಟಕವೇ ಹಾಗೆ ನೋಡಿದರೆ ಹಿಂದುಳಿದಿದೆ. ಆದರೆ ಇದಕ್ಕೆ ಪ್ರತ್ಯೇಕ ಕರ್ನಾಟಕ ರಾಜ್ಯ ಕೇಳೋದು ಪರಿಹಾರ ಅಲ್ಲ. ಇದು ರಾಜ್ಯದ ಏಕೀಕರಣಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದವರು ಅಪಮಾನ ಮಾಡದಂತೆ. ಹೀಗಾಗಿ ರಾಜಕಾರಣಿಗಳು ಈ ಪ್ರತ್ಯೇಕತೆಯ ಕೂಗನ್ನ ಬೇಡಿಕೆಯನ್ನು ಎತ್ತುವುದನ್ನು ಬಿಡಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. 12ನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವದ ಕಲ್ಪನೆ ಹೊಂದಿದ್ದ ಶರಣರ ಅನುಭವ ಮಂಟಪದ ಪ್ರದೇಶ 21ನೇ ಶತಮಾನದಲ್ಲೂ ಹಿಂದುಳಿದಿರುವುದು ನಿಜಕ್ಕೂ ವಿಪರ್ಯಾಸವೇ ಸರಿ. ಹೈದರಾಬಾದ್ ಕರ್ನಾಟಕದಿಂದ ಕಲ್ಯಾಣ ಕರ್ನಾಟಕ ಅನ್ನೋ ಹೆಸರೇನು ಬದಲಾಗಿದೆ. ಆದರೆ ಈ ಭಾಗದ ನಿಜವಾದ ಕಲ್ಯಾಣ ಆಗೋದು ಯಾವಾಗ ಅನ್ನೋದೇ ನಿಜವಾದ ಪ್ರಶ್ನೆ. ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಭಾರತ ಒಕ್ಕೂಟಕ್ಕೆ ಸೇರಿ 75 ವರ್ಷಗಳೇ ಕಳೆದಿವೆ. ಈ ಪ್ರದೇಶದ 2 ಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕ ನಾಯಕರನ್ನ ರಾಜಕಾರಣಿಗಳನ್ನು ಈ ಪ್ರದೇಶ ಬೆಳೆಸಿದೆ. ಇನ್ನಾದರೂ ಕೂಡ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸುವ ಮೂಲಕ ಈ ನಾಯಕರು, ಅಲ್ಲಿನ ನಾಯಕರು ವಿಶೇಷವಾಗಿ ಜನರ ಋಣವನ್ನು ತೀರಿಸಬೇಕಾಗಿದೆ. ಇನ್ನು IITಗಳು, IIMಗಳು, ಬೇರೆ ಬೇರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಬರಬೇಕಾಗಿದೆ. ಬಸವಾದಿ ಶರಣರ, ಸೂಫಿ ಸಂತರ, ಹರಿದಾಸರ ಸಾಹಿತ್ಯದ ನೆಲೆವೀಡು ಹೈದರಾಬಾದ್ ಕರ್ನಾಟಕ ಅಲ್ಲ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೊಂದಲಿ ಮತ್ತು ಹಿಂದುಳಿದ ಭಾಗ ಅನ್ನುವ ಹಣೆಪಟ್ಟಿ ತೊಲಗಲಿ ಅನ್ನೋದು ಸಮಸ್ತ ಕನ್ನಡಿಗರ ಆಶಯ. ಸ್ನೇಹಿತರೆ, ಇದು ಕಲ್ಯಾಣ ಕರ್ನಾಟಕದ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಮಾಡಿದಂಥ ವಿಡಿಯೋ. ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ಪ್ರದೇಶದ ನಿಜವಾದ ಸಮಸ್ಯೆಗಳೇನು ಮತ್ತು ಅಭಿವೃದ್ಧಿ ಮಾಡಬೇಕಾದ್ರೆ ಇನ್ನೂ ಏನು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದನ್ನು ನಿಮ್ಮ ಮನಸ್ಸಲ್ಲಿ ಏನಾದರೂ ಅನಿಸಿಕೆಗಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಿದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಎಕ್ಸ್ರೇ ಕಾರ್ಯಕ್ರಮ. ನಮಸ್ಕಾರ. ಎಕ್ಸ್ರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಸುಕ್ಷೇತ್ರ ಎದ್ದಲದೊಡ್ಡಿ ಮಠದ ವತಿಯಿಂದ ರಿಯಾಯಿತಿ ದರದಲ್ಲಿ ಕಾಶಿ ಯಾತ್ರೆ, ವಾರಣಾಸಿ, ಅಯೋಧ್ಯ, ಗಯಾ, ಪ್ರಯಾಗ್ರಾಜ್ ಪುಣ್ಯ ಸ್ಥಳಗಳ ಭೇಟಿ. ಆಸಕ್ತರು ಸಂಪರ್ಕಿಸಿ.